ಲೇಔಟ್ಗಳೇ ಖಾಲಿ ಬಿದ್ದಿರುವಾಗ, ಕಳೆ ಬೆಳೀತಿರುವಾಗ, ಅದು ಗ್ರೇಟರ್ ಬೆಂಗಳೂರಿಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಿರ್ವಹಣೆ ಮಾಡಿ. ಎಕ್ಸಾಕ್ಟ್ಲಿ ರೈಟ್, ಸೇಮ್ ಪಾಯಿಂಟ್ ನಾನು ರೈಸ್ ಮಾಡಿದ್ದೆ ಸರ್. ಎಕ್ಸಾಕ್ಟ್ಲಿ ರೈಟ್, ಬಂದೆ ಸರ್ ನನ್ನ ಹತ್ರ. ಬಿಡದಿಯಲ್ಲಿ ಬಂದು ಟೌನ್ಶಿಪ್ ಮಾಡಿ ಇದನ್ನ ಒಂದು ಗಲೀಜಾಗಿ ಬಿಡೋದ್ರ ಬದಲು ಈಗ ಮುಕ್ತ ಮಾಡಿಬಿಡಿ ರೈತರಿಗೆ. ಅಲ್ಲಿಗೆ ಬಂದಾಗ ನಗರ ಬೆಳೆದು ಹತ್ತಿರಕ್ಕೆ ಬಂದ್ಬಿಡಪ್ಪ, ಬೆಂಗಳೂರು ಬಿಟ್ರೆ ಕರ್ನಾಟಕದಲ್ಲಿ ಬೇರೆ ಶಹರಗಳೆಲ್ಲ ನಾನು ಉಸಿರುಗಟ್ಟೋ ಪರಿಸ್ಥಿತಿ ಬಂದಾಗ ಬನ್ನಿ ಅಂತ. ಎಕ್ಸಾಕ್ಟ್ಲಿ ರೈಟ್ ಸರ್, ಬಂದೆ ನಿಮ್ಮ ಹತ್ರ. ಚಂದ್ರಶೇಖರ್ ಅವರೇ, ಸರ್ ನೋಡಿ, ನನಗೂ ಒಂದು ಸಿಂಪಲ್ ಆಗಿ ನನಗಿರೋ ಅನುಮಾನ ಕೇಳ್ತೀನಿ. ಹೌದು, ಇಂತಹ ಟೌನ್ಶಿಪ್ ಎಲ್ಲ ಮಾಡ್ತೀವಿ ಅಂತ ಬಂದಾಗ ಜನರ ಒಪ್ಪಿಗೆಯೂ ಕೂಡ ಮ್ಯಾಟರ್ ಆಗುತ್ತೆ. 80 and 20% ಅಂತ ಬರುತ್ತೆ. ಇಲ್ಲಿ ಇವ್ರುಗಳು ಹೇಳ್ತಾರೆ 80% ಜನ ಒಪ್ಪಿಲ್ಲ ಅಂತ, 20% ಜನ ಮಾತ್ರ ಒಪ್ಕೊಂಡಿದ್ದಾರೆ ಅಂತ. ಸರ್ಕಾರ ಅದನ್ನ ಉಲ್ಟಾ ಹೇಳ್ತಾ ಇದೆ. ಸೊ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಗೊತ್ತಿಲ್ಲ. ಹಿಂಗಿದ್ದಾಗ ಸರ್ಕಾರಗಳು ಯಾವ ರೀತಿಯ ನಿರ್ಧಾರವನ್ನ ತಗೊಳ್ಬೇಕು ಈ ವಿಚಾರದಲ್ಲಿ? ಈಗ ನಮ್ಮ ಬಿಡಿಎ ಲಿಮಿಟ್ ಅಂಡ್ ಆ ರೂಲ್ಸ್ ಇರೋದು ನಿಜನಾ? 80-20% ಕನ್ಸೆಂಟ್ ಬೇಕು. ಹಾ, ಪ್ಲೀಸ್ ಗೋ ಹೆಡ್. ನಮ್ಮ ಬಿಡಿಎ ಲಿಮಿಟ್ಸ್ನಲ್ಲಿ ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತೇಳಿ ಮಾಡ್ತಾ ಇದ್ದಾರೆ. ದರ್ ಇಸ್ ನಮ್ಮ ನೈಸ್ ರೋಡ್ನ ಕಂಪ್ಲೀಷನ್, ನೈಸ್ ರಿಂಗ್ ರೋಡ್ ಅಂತ ಏನು ಹೇಳ್ತೀವಿ, ಅರ್ಧ ರಿಂಗ್ ಅಷ್ಟೇ. ಪೂರ್ತಿ ರಿಂಗ್ ಆಗೋದಕ್ಕೆ ಇನ್ನೊಂದು 50% ರೋಡ್ ಇದೆ. ಈಗ ಅದರ ಹೆಸರು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್. ಅಲ್ಲಿ ರೈತರಿಗೆ ಚಾಯ್ಸ್ ಕೊಟ್ಟಿದ್ದಾರೆ, ನಿಮಗೆ ಕ್ಯಾಶ್ ಕಾಂಪನ್ಸೇಷನ್ ಅಥವಾ ಈ ಥರ ಡೆವಲಪ್ಡ್ ಲ್ಯಾಂಡ್ನಲ್ಲಿ ಕಾಂಪನ್ಸೇಷನ್. ಸೊ ರೈತರಲ್ಲಿ ಈಗ ಬಿಡದಿಂದಲೂ 2 ಥರ ಜನ ಇರ್ಬೋದು. 3ನೇವ್ರು ಇರ್ಬೋದು, ನಮ್ಗೆ ಏನು ಬೇಡ ಅನ್ನೋರು ಇರ್ಬೋದು. ಬಟ್ ಅದು ಬಿಟ್ಟು ಕ್ಯಾಶ್ ಕಾಂಪನ್ಸೇಷನ್ಗೆ ರೆಡಿ ಇರೋರು ಇರ್ತಾರೆ. ಲ್ಯಾಂಡ್ ಕಾಂಪನ್ಸೇಷನ್, ಡೆವಲಪ್ ಲ್ಯಾಂಡ್ ಅದು ಇರ್ತಾರೆ. ಅದು ಅವಕಾಶ ಕೊಟ್ಟರೆ ಪ್ರಾಬಬ್ಲಿ ಅದು 80% ಅಚೀವ್ ಮಾಡೋದು ಆಗತ್ತೆ. ಸೊ ಲ್ಯಾಂಡ್ ಕಾಂಪನ್ಸೇಷನ್ ಸ್ವಲ್ಪ ಹಿತವಾಗಿದೆ ಕಿವಿ ಕೇಳಿಸ್ಕೊಳ್ಳೋಕ್ಕೆ ಅಂತ ಸರ್. ದುಡ್ಡಿನ ಕೊಡು ತಗೊಳ್ಳೋಕ್ಕಿಂತ ಲ್ಯಾಂಡ್ ಕಾಂಪನ್ಸೇಷನ್ ಸ್ವಲ್ಪ ಹಿತವಾಗಿದೆ ಕಿವಿ ಕೇಳಿಸ್ಕೊಳ್ಳೋಕ್ಕೆ. ಬರ್ತೀನಿ ನಾನು ನಿಮ್ಮ ಹತ್ರ. ಬಸವರಾಜ್ ಅಂತ ಬಿಡದಿ ಭಾಗದಿಂದಲೇ ಮತ್ತೊಬ್ರು ರೈತರು ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ಭೂಮಿ ಕೊಡ್ತೀರಾ ಸರ್ ತಾವು? ಮೇಡಮ್, ಭೂಮಿ ನಾವು ಕೊಡ್ತೀವಿ ಅಂತ ನಾವು ಅವ್ರ ಹತ್ರಕ್ಕೇನು ಹೋಗಿಲ್ಲ. ಅವ್ರು ಕೇಳಿದರೆ ನಾವು ಕೊಡ್ತೀವಿ ಅಂತ ರೆಡಿ ಇದೀವಿ. ಆದರೆ ನಮ್ಮ ಅಮೌಂಟ್ ಬೇಡಿಕೆ ಇದೆ, ಇನ್ನು ಬೇಡಿಕೆ ಬೇಜಾನಿದೆ. ಅದು ಪ್ರಕಾರ ಬಂದರೆ ನಾವು ಕೊಡ್ತೀವಿ. ಕುಂತಿಲ್ಲ. ಅಲ್ಲ, ಬೇಜಾನ್ ಅಂದ್ರೆ ಎಷ್ಟು ಅಂತ ಮೇಡಮ್. ಇವಾಗ ಈ ಘಟ್ಟೆಯಲ್ಲಿ ಇಲ್ಲಿಂದ ನಮಗೆ 3 ಮೇಡಮ್, ಒಂದು ನಿಮಿಷ, ಇಲ್ಲಿಂದ ನಮಗೆ 3 ಕಿಲೋಮೀಟರ್ ಈ ಘಟ್ಟೆನ್ನು ಅಂತ ರೆಸಾರ್ಟ್ ಅಂತ ಇದೆ. ಅದರಲ್ಲಿ ಬಂದು ಇವಾಗ 12 ಕೋಟಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, 12 ಕೋಟಿ ಕೊಟ್ಟಿದ್ದಾರೆ ಅಲ್ಲಿ. ನಮ್ಗೆ ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ಲಿ ಅಂತ ನಾವು ಇಟ್ಟಿದ್ದೀವಿ. ಅದು 12 ಕೋಟಿ. ಇವಾಗ ಈ ಘಟನೆ ಎಷ್ಟಿದೆ? 12 ಕೋಟಿ ಇದೆ. 12 ಕೋಟಿ ಕೊಡ್ಲಿ ಅಂತ ನಾವು, ಯಾರು ಕೊಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ನಮಗೆ ಇವಾಗ ಕೊಡೋಕ್ಕೆ ನಾವು ಹೋಗಿ ಭೂಮಿ ಕೊಡ್ತೀವಿ ಬನ್ನಿ ತಗೊಳ್ಳಿ, ನಮ್ಗೆ ಅರ್ಜೆಂಟು ಅದು ಅಂತ ನಾವು ಈ ಬೇಡಿಕೆ ಯಾರಿಗೂ ಇಕ್ಕಿಲ್ಲ. ಅವ್ರವ್ರಗ ಭೂಮಿ ಕೊಡ್ರಿ ಅಂತ ಹೇಳಿರೋದಕ್ಕೆ ನಾವು ರೆಡಿ ಮಾಡಿ ಇದು ಕೊಟ್ಟಿದ್ದೀವಿ ಪೇಪರ್. ಬಟ್ ನಮ್ಗೆ 12 ಕೋಟಿ ಕೊಡ್ಲಿ ಅಂತ ನಮ್ಮ ಬೇಡಿಕೆ. ಅವಾಗ ಯಾಕಂದ್ರೆ 2 ಕೋಟಿ ಕೊಟ್ಬಿಟ್ಟು ಏನಿತ್ತು ಕೊಡೋದು ನಾವು? ಕರೆಕ್ಟ್. ನನ್ಗೆ ಒಂದು ವಾಸ್ತವ ಗೊತ್ತಾಗಬೇಕಿತ್ತು ನಿಮ್ಮಿಂದ ಬಸವರಾಜ್ ಅವರೇ. ನಾನು ನಿಮ್ಮ ಊರಿಗೆ ಬಂದಿದ್ದೆ, ನಿಮ್ಮ ಹಳ್ಳಿಗೆ ಬಂದಿರಲಿಲ್ಲ. ಬಟ್ ಬಿಡದಿಯ ಕೆಲವು ಕಡೆ ಓಡಾಡಿದ್ದೀನಿ. ಬಟ್ ನನಗೆ ಸಿಕ್ಕವರೆಲ್ಲ ಏನು ಅಂದ್ರೆ, ನಾವು ಭೂಮಿ ಕೊಡಕ್ ರೆಡಿ ಇಲ್ಲ, ಸುತಾರಾಮ್ ರೆಡಿ ಇಲ್ಲ, ಕೊಟ್ಟಿಗೆ ತುಂಬಾ ಹಸ ಕಟ್ಕೊಂಡಿದೀನಿ, ತೋಟದ ತುಂಬಾ ತೆಂಗಿನ ಮರ ತುಂಬಾ ತೆಂಗಿನಕಾಯಿಗಳು ನಳಿಸ್ತಾ ಇದಾವೆ, ಇವನ್ನೆಲ್ಲ ಬಿಟ್ಟು ಹೋಗೋಣ, ಎಲ್ಲಿಗೆ ಹೋಗೋಣ, ಬೆಂಗಳೂರಲ್ಲಿ ಹೋಗಿ ಏನ್ ಮಾಡೋಣ ಅಂತ ಕೇಳ್ತಾ ಇದ್ರು. ನಂದೇ ತೋಟ, ನನ್ನ ತೋಟದಲ್ಲೇ ಇದ್ದೀವಿ. ನನ್ನ ಪ್ರಶ್ನೆ, ನಂದೇ ತೋಟ, ಅಡಿಕೆ ಮರ, 100ರಲ್ಲಿ 80% ಜನ ರೈತರು ಒಪ್ಕೊಂಡಿದ್ದಾರೆ ಅಂತ ಸುದ್ದಿ, ರಾಜ್ಯ ಸರ್ಕಾರ ಕೊಡ್ತಾ ಇರೋ ಡೇಟಾ ಹೌದಾ? ಮೇಡಮ್, 80 ಪ್ರಕಾರ ಒಪ್ಕೊಡಿಲ್ಲ, ಕಮ್ಮಿ ಒಪ್ಪಿದ್ದಾರೆ. ಅಂದ್ರೆ ನಮ್ದು ಅಲ್ಲಿ ದಾರಿ ಇಲ್ಲ, ಹಳ್ಳ ಕೆರೆ ಇದೆ, ಕೆರೆ ಮಗ್ಲೇ ನಮ್ಮ ಜಮೀನಿದೆ. ಅಷ್ಟೇ, ಮೇನ್ ರೋಡಲ್ಲಿ ನಮ್ದು ಜಮೀನಿಲ್ಲ, ಒಳಗಡೆ ಇದೆ. ಅದಕ್ಕೆ ಏನು ಮಾಡ್ತೀವಿ, ಇವಾಗ 12 ಕೋಟಿ ಕೊಟ್ಟರೆ ಕೊಡ್ತೀವಿ ಅಂತ. ನಾವು ಯಾವತ್ತು TVಗೆ ಇದಕ್ಕೆ ಎಲ್ಲ ಬಂದವರೆಲ್ಲ ಇವತ್ತು ಜಾಯ್ನ್ ಆಗಿರೋದು. ಇವಾಗ ಲೈವಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಗೆ 12 ಕೋಟಿ ಕೊಟ್ಟರೆ ನಾವು ಜಮೀನು ಕೊಡಕ್ಕೆ ರೆಡಿ. ಓಕೆ, ಸೊ ಈಗ ನಾವು 3 ತರ ರೈತರನ್ನ ಭಾಗದಲ್ಲಿ ನೋಡ್ತಾ ಇದೀವಿ. ನಾವು ಏನು ಸೇನ್ ಮಾಡಲ್ಲ. ಬಸವರಾಜ್ ಅವರೇ, ನಾನು ಹೇಳ್ತಾ ಇರೋದು ಸರಿನಾ ಅಂತ ನೀವೇ ಉತ್ತರ ಕೊಟ್ಬಿಡಿ. 3 ರೀತಿಯ ರೈತರು ನೋಡ್ತಾ ಇದ್ವಿ, ಒಪಿನಿಯನ್ ಇಟ್ಕೊಂಡಿರೋರ್ನ. ಒಂದು, ಹೇಳಿ ಮೇಡಮ್, ಸುತಾರಾಮ್ ನಾನ್ ಭೂಮಿ ಕೊಡಲ್ಲ,
ನನ್ನ ಅಜ್ಜನ ಅಜ್ಜಿಯ ಅಸ್ಥಿ ಅಥವಾ ಅವರ ಶವ ಸಂಸ್ಕಾರ ಇಲ್ಲೇ ಆಗಿದೆ, ಗೋರಿ ತಗೊಂಡ್ ತಲೆ ಮೇಲೆ ಇಟ್ಕೊಂಡು ಹೋಗೋಣ, ಇದಕ್ ಹಣ ಕಟ್ತಾರ ಅವರು, ಬೆಲೆ ಕಟ್ತಾರ ಅಂತ ಕೇಳುವ ರೈತರಿದ್ದಾರೆ. 100 ಕೋಟಿ ಕೊಟ್ರು ಕೊಡಲ್ಲ, 2 ಕೋಟಿ 3 ಕೋಟಿ ಎಲ್ಲ 100 ಕೋಟಿ ಕೊಟ್ರು ಕೊಡಲ್ಲ ಅಂತ ಕೇಳೋರು ಇದ್ದಾರೆ. ಇದು ಮಾಡಿದ್ವಿ ಮೇಡಮ್. ಇನ್ನು ಕೆಲವರು ಅದ್ರಲ್ಲಿ 2ನೇ ಭಾಗ ನೀವು ಬರ್ತೀರಿ. 2 ಕೋಟಿ 3 ಕೋಟಿಗೆಲ್ಲ ಆಗಲ್ಲ, ನಮ್ಮದೇ ಆದ ಜಮೀನಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ 12 ಕೋಟಿ 13 ಕೋಟಿ ಎಕರೆಗಿದೆ, ಬೇಕಾದ್ರೆ ಬರ್ಲಿ ಅಲ್ಲಿ ಕುತ್ಕೊಂಡು ಮಾತಾಡೋಣ. ಸ್ವಲ್ಪ ಇವರು ಏನಂತಾರೆ ಬಾರ್ಗೇನ್ ಮಾಡ್ಲಿ, ಏನಂತೀರಿ ಬಾರ್ಗೇನ್ ಮಾಡ್ಲಿ, ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಇನ್ನೊಬ್ರು ಆಲ್ರೆಡಿ ಹಣವನ್ನು ಇಸ್ಕೊಂಡಿದ್ದಾರೆ, 2 ಕೋಟಿನ 2 ಕೋಟಿ 20 ಲಕ್ಷನೂ ಇಸ್ಕೊಬಿಟ್ಟಿದ್ದಾರೆ ಜನ ಅಲ್ವಾ. ಹೌದು. ಸೊ ಇವಾಗ ನೀವು 2 ಕೋಟಿ ಬದಲಾಗಿ 12 ಕೋಟಿ ಕೊಟ್ರೆ ಭೂಮಿ ಕೊಡ್ತೀರಾ? ಹೌದು, ನಾವು ಕೊಡ್ತೀವಿ. ಓಕೆ, ನಾನು ಶ್ವೇತಾ, ನಿಮ್ಮೂರಿನ ಭಾಗದ ಹೆಣ್ಮಕ್ಳೇ ರೈತ ಮಹಿಳೆ ಒಬ್ರು ಸ್ಟುಡಿಯೋಗೆ ಬಂದಿದ್ರು, ಅವ್ರ ಹತ್ರ ಮಾತಾಡ್ತಾ ಇದೆ. ಶ್ವೇತಾ ಅವರೇ, ರಿಯಲ್ ಎಸ್ಟೇಟ್ ಹೆಂಗ್ ನಡೆಯುತ್ತೆ ಅಂದ್ರೆ, ಯಾರೊಬ್ಬ ಬಿಲ್ಡರ್ ಬಂದು ನಿಮ್ಮ ರೈತನ ಹತ್ರ ಭೂಮಿ ಖರೀದಿ ಮಾಡ್ತಾರೋ, ಖರೀದಿ ಮಾಡಿ ಅವ್ರು ಹಣ ಕೊಡಲ್ಲ, ಬಿಸ್ನೆಸ್ ಪಾರ್ಟ್ನರ್ ಆಗಪ್ಪ ಅಂತ ಕೇಳ್ತಾರೆ. 1 ಎಕರೆಯಲ್ಲಿ 20-25 ಸೈಟ್ ಆದ್ರೆ 12-13 ಬಂದಿದ್ದು ಬೆಲೆ ನಿನಗೆ, ಇನ್ನುಳಿದಿದ್ದು ನನಗೆ ಅಂತ. ಯಾಕೆ ಇದೊಂದು ಚೆಕ್ಮೇಟ್ ನೀವು ಸರ್ಕಾರಕ್ಕೆ ಇಡಬಾರ್ದು? ಆ ಭಾಗದ ರೈತರು ಬಿಸ್ನೆಸ್ ಪಾರ್ಟ್ನರ್ ಆಗ್ತಿರಲ್ರಿ ಗೌರ್ಮೆಂಟ್ ಜೊತೆಗೇನೆ. 12 ಕೋಟಿ ಎಲ್ಲೋ ಆಯ್ತು ಅವಾಗ, ಸೈಟ್ಗಳು ಬಂತಲ್ಲ. ಕರೆಕಟ್ಟಾಗಿದೆ. ಏನ್ ಶ್ವೇತ ಅವರೇ, 3 ಭಾಗ ಆಯ್ತು ನಿಮ್ಮಲ್ಲಿ. ಇವಾಗ ಮುಂಚೆ 2 ನಾವು ಕೇಳ್ತಾ ಇದ್ದಿದ್ದು, ಒಂದು ಹಣ ತಗೊಂಡಿದ್ದೀವಿ ನಾವು ಭೂಮಿ ಕೊಡ್ತೀವಿ ಅಂತ, ಇನ್ನೊಬ್ರು ಕೊಡಲ್ಲ ಅಂತ ಇದ್ರು. ಬಟ್ ಮತ್ತೊಂದು ಭಾಗ ನೆಗೋಷಿಯೇಟಿವ್ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಅದು ನೆಗೋಷಿಯೇಟಿವ್ ನಿಂತಿರೋದು ಯಾರು ಅಂದ್ರೆ, ಈ 2.5 ಕೋಟಿ ಒಪ್ಪಿಗೆ ಇಲ್ಲ ಅನ್ನೋರು ಇರ್ಬೋದು. ಅಂದ್ರೆ ನಾವು ಭೂಮಿ ಕೊಡಲ್ಲ ಅನ್ನೋ ಭಾಗ 80% ಅವರು ನಾವು ಕಡಾಖಂಡಿತವಾಗಿ ಭೂಮಿ ಕೊಡಲ್ಲ. ಈ 25-30% ಅಲ್ಲಿ ಇದಾರಲ್ಲ, ಅವ್ರು ನೆಗೋಷಿಯೇಬಲ್ ಅಲ್ಲಿ ಇರ್ಬೋದು ಮ್ಯಾಮ್. ಅದಿಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ, ಯಾಕಂದ್ರೆ 2.5 ಕೋಟಿ ಅವ್ರಿಗೆ ಸಮಾಧಾನ ಇಲ್ಲ ಇರ್ಬೋದು, ಅವ್ರಿಗಿನ್ನ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಅದು ಇದ್ದೇ ಇರುತ್ತಲ್ವಾ. ಬಟ್ ಈಗ 80% 20% ಅಂತ ಸರ್ ಹೇಳ್ತಾ ಇದ್ರಲ್ಲ, ರೂಲ್ಸ್ ಪ್ರಕಾರ 80 ಜನ ಒಪ್ಕೊಂಡಿದ್ರೆ ಇನ್ನು 20 ಜನ ನೀವು ಕನ್ವಿನ್ಸ್ ಆಗ್ಲೇಬೇಕಾಗುತ್ತೆ. ಸರ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಒಂದು ಅಣೆಕಟ್ಟಿನ ಪಕ್ಕ ಟೌನ್ಶಿಪ್ ಮಾಡ್ಬೋದಾ? 15 ಲಕ್ಷ ಮರ ಕಟ್ಬಿಟ್ಟು ಟೌನ್ಶಿಪ್ ಮಾಡ್ಬೋದಾ? ಲಕ್ಷಾಂತರ ಹಸುಗಳನ್ನೆಲ್ಲ ಓಡಿಸ್ಬಿಟ್ಟು ಟೌನ್ಶಿಪ್ ಮಾಡ್ಬೋದಾ? ರೇಷ್ಮೆ, ಹಾಲು, ಕೃಷಿ, ತೆಂಗು ಎಲ್ಲ ನಂಬ್ಕೊಂಡಿರೋ ಜೀವನ ಹಾಳು ಮಾಡಿ ಟೌನ್ಶಿಪ್ ಮಾಡ್ಬೋದಾ? ಹಂಗಂದ್ರೆ ಬೆಂಗಳೂರಲ್ಲಿ 20% ಕನ್ನಡಿಗರು ಓಡಿಸ್ಬಿಟ್ಟು ಮಾಡಿ ಸರ್, ಕರ್ನಾಟಕದ ಹೆಸರೇ ಚೇಂಜ್ ಮಾಡ್ಬೋದಲ್ವಾ? ಕನ್ನಡಿಗರೇ ಇಲ್ಲ ಅಂತ ಮಾಡ್ಬೋದಲ್ವಾ? ನೀವು ಹೇಳಿದ್ರೆ ಯಾವಾಗಲೇ ಅಂದ್ರೆ ಯಾರ್ದೋ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಅಂತ, ಫ್ಯೂಚರ್ಗೆ ಹೋಗಿ ನನ್ನ ಪ್ರೆಸೆಂಟ್ನೆಲ್ಲ ಹಾಳು ಮಾಡ್ಕೊಬಿಡ್ಬೇಕಾ ಸರ್? ಇದು ಯಾವ ನ್ಯಾಯ? ಇಷ್ಟು ಪ್ರಕೃತಿ, ಇಷ್ಟು ಪರಿಸರ ನನಗೆ ನಾನು ಕಲ್ತಿರೋ ವಿದ್ಯೆ ಪರಿಸರ ಉಳಿಸಿ, ಕಾಡು ಬೆಳೆಸಿ, ನಾಡು ಉಳಿಸಿ ಅಂತ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಕಾಡು ನಾಶ ಮಾಡಿ ನಾಡು ಬೆಳೆಸಿ. ಯಾವ ರೀತಿ ಬೆಳೆಸೋದು ಸರ್? ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಭಾವನಾತ್ಮಕವಾಗಿ ಹೋಗೋದಾದ್ರೆ, ನನ್ನ ಮನೆ ಭೂಮಿಯನ್ನ ನಾನು 1 ಅಡಿಯಷ್ಟು ಬಿಟ್ಕೊಡಲ್ಲ ಅಂತಾನೆ ಎಲ್ಲಾ ರೈತರು ಮಾತಾಡೋದು. ಹೌದು. ಬಟ್ ಇದ್ರ ಜೊತೆಗೆ ಲಾಜಿಕ್ ಆಗಿ ನಾನು ಮಾತಾಡ್ಬೇಕು ಅಂದ್ರೆ